ಮಗ ಪೊಲೀಸಪ್ಪ. ನೀವೇನಿಲ್ಲಿ? ನಮ್ಮ ಸಾಹೇಬ್ರು ಸ್ಪೆಷಲ್ ಡ್ಯೂಟಿಗೆ ಅಂತ ಇವತ್ತು ದೇವಸ್ಥಾನಕ್ಕೆ ಹಾಕಿದ್ದಾರೆ. ಹೌದಾ? ಅಂದ್ರೆ ಅಪ್ಪ ಇಲ್ಲೇ ಇರ್ತಾರೆ ಅಂತ ಆಯ್ತು. ಮೊದ್ಲೇ ಅವ್ರ ಆರೋಗ್ಯ ಸರಿ ಇಲ್ಲ ಅಂತಿದ್ರಲ್ಲಿ ನನ್ನ ಅಳಿಯ ಬೇರೆ ಹುಡುಗಿ ಜೊತೆ ಮದ್ವೆ ಆಗ್ತಿದ್ದಾರೆ ಅನ್ನೋ ಸತ್ಯ ಗೊತ್ತಾದ್ರೆ ಅವ್ರು ಸುಮ್ನಿರ್ತಾರ? ಹೇಗಾದ್ರೂ ಮಾಡಿ ಅವ್ರನ್ನ ಇಲ್ಲಿಂದ ಕಳಿಸ್ಬೇಕು. ಈಗ ತಾನೇ ದೇವರಲ್ಲಿ ನಿಮ್ಮಿಬ್ಬರ ಬಗ್ಗೆ ಬೇಡ್ಕೊತಾ ಇದ್ದೆ, ಅಷ್ಟರಲ್ಲಿ ನೀವಿಬ್ರು ಪ್ರತ್ಯಕ್ಷನೇ ಆಗ್ಬಿಟ್ರಿ. ತುಂಬಾ ಸಂತೋಷ ಕಣಪ್ಪ. ಮಗ ಯಾಕೋ ಸಪ್ಪಗಿದ್ಯಾ? ಇಲ್ಲ ಪೊಲೀಸಪ್ಪ, ನಾನು ಚೆನ್ನಾಗೇ ಇದ್ದೀನಿ. ಸರಿ, ಏನ್ ನೀವಿಲ್ಲಿ? ಅದು ಇವ್ರ ಹೆಸರಲ್ಲಿ ಪೂಜೆ ಇಟ್ಟಿದೀವಿ, ಅದಕ್ಕೆ ಬಂದ್ವಿ. ಪೂಜೆನಾ? ಏನ್ ಪೂಜೆ? ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ. ಅಯ್ಯೋ ಮಗ, ಮೊದ್ಲೇ ಹೇಳೋದಲ್ವಾ ಈ ವಿಷಯನ ನಿಮ್ಮ ಅಮ್ಮನಿಗೂ ಹೇಳಿ ಅವಳಿಗೂ ಇಲ್ಲಿಗೆ ಬರಕ್ ಹೇಳ್ಬಿಡ್ತಾ ಇದ್ದೆ. ಇರು ಒಂದ್ ನಿಮಿಷ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಬೇಡ 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 ಪೊಲೀಸಪ್ಪ, ನೀನು ಮನೆಗೆ ಹೋಗು, ಇಲ್ಲಾಂದ್ರೆ ಸ್ಟೇಷನ್ಗೆ ಹೋಗು. ದೇವಸ್ಥಾನದಲ್ಲಿ ಡ್ಯೂಟಿ ಮಾಡೋದು ಬೇಡ. ಇದ್ಯಾಕೋ ಮಗ? ಅದು ಪೊಲೀಸಪ್ಪ, ನಿನ್ನ ಆರೋಗ್ಯ ಸರಿ ಇಲ್ಲ, ಇಲ್ಲಿ ಬಂದು ಕೆಲಸ ಮಾಡೋ ಅವಶ್ಯಕತೆ ಏನಿದೆ? ಹಾಗೆಲ್ಲ ಹೇಳಕ್ ಆಗಲ್ಲ ಮಗ. ಹೇಗೂ ಡ್ಯೂಟಿಗೆ ಬಂದ್ಬಿಟ್ಟಿದ್ದೀನಲ್ವಾ, ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಬಿಡು. ಇನ್ಮೇಲೆ ನೀನ್ ಹೇಳ್ದಾಗೆ ಹೊರಗಡೆ ಎಲ್ಲೂ ಡ್ಯೂಟಿ ಮಾಡಲ್ಲ, ಸ್ಟೇಷನ್ನಲ್ಲೇ ಮಾಡ್ತೀನಿ. ಇಲ್ಲ ಪೊಲೀಸಪ್ಪ, ಇಲ್ಲಿ ಬರೋ ಜನರನ್ನೆಲ್ಲ ನೀನ್ ಹೇಗೆ ಒಬ್ಬನೇ ನಿಭಾಯಿಸ್ತೀಯ? ಬೇಡ, ನಿಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋಗು. ಹಾಗೆಲ್ಲ ಹೇಳಕ್ ಆಗಲ್ಲ ಮಗ, ಸಸ್ಪೆಂಡ್ ಮಾಡ್ಬಿಡ್ತಾರೆ. ನೋಡಿದ್ರೆ ಹಳೆ ಅಂದ್ರೆ ನನ್ನ ಮಗಳಿಗೆ ನನ್ನ ಮೇಲೆ ಎಷ್ಟು ಕಾಳಜಿ ಅಂತ. ಮಗ ಹಾಗೆಲ್ಲ ಸುಳ್ಳು ಹೇಳಬಾರ್ದು. ಹೇಗೂ ಬಂದಿದ್ದೀನಿ, ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ. ಕರೆಕ್ಟ್. ಹೇಗಿದ್ರು ಬಂದಿದ್ದಾರಲ್ಲ, ಸಂಜೆವರೆಗೂ ಡ್ಯೂಟಿ ಮಾಡ್ಕೊಂಡು ಹೋಗ್ಲಿ ಬಿಡಿ. ಅಯ್ಯೋ, ಸಂಜೆವರೆಗೂ ಏನು ಇಲ್ಲ ಹಳಿ ಅಂದ್ರೆ ಇನ್ನು 2 ಅವರ್ ಅಷ್ಟೇ, ಮನೆಗೆ ಹೋಗ್ಬಿಡ್ತೀನಿ. ನೋಡಿದ್ರ ಇನ್ನು 2 ಅವರಂತೆ, ಏನಾಗಲ್ಲ ಬಿಡಿ. ಅದು ಪೊಲೀಸಪ್ಪ, ಮಗ ನನಗೆ BP ಶುಗರ್ ಇದೆ, ಜೊತೆಗೆ ಸಣ್ಣದಾಗಿ ಹಾರ್ಟ್ ಪ್ರಾಬ್ಲಮ್. ಅದಕ್ಕೆಲ್ಲ ಹೆದರ್ಕೊಳಕ್ಕಾಗತ್ತಾ? ಕಾಯಿಲೆ ಅನ್ನೋದು ಮನುಷ್ಯನ್ಗಲ್ದೆ ಮರಗ್ ಬರುತ್ತೇನಮ್ಮ, ಅಲ್ವಾ ಅಳಿ ಅಂದ್ರೆ? ಆದ್ರೂ ನೀವು ಹುಷಾರಾಗಿ ಡ್ಯೂಟಿ ಮಾಡ್ಬೇಕು ಮಾವ, ಸುಸ್ತೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವಿದ್ದೀರಲ್ಲ. ಇದೇನ್ ಮಾವ ಹುಷಾರಾಗಿರಿ ಅಂದ್ರೆ ಹಿಂಗೆ ಹೇಳ್ತೀರಾ? ಸುಮ್ಮನೆ ಮಾತುಗಂದೆ. ನಮಸ್ತೆ ಅಮ್ಮ. ನಮಸ್ಕಾರ. ಹೇಗಿದ್ದೀರಿ? ಹಾ, ಹೇಗಿದ್ದೀನಿ. ಏನ್ ನೀವಿಲ್ಲಿ? ಅದು ಸ್ಪೆಷಲ್ ಡ್ಯೂಟಿ ಅಂತ ಹಾಕಿದ್ರಲ್ವಾ, ಅದಕ್ಕೆ ದೇವಸ್ಥಾನದಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ಅಳಿ ಅಂದ್ರೆ ನಾನು ನೋಡಿದ್ನಲ್ಲ, ಮಾತಾಡಿಸ್ತಾ ಇದ್ದೆ.